ಕೊನೆಗೂ ಯುದ್ಧ ಭೂಮಿ ಇಸ್ರೇಲ್ನಿಂದ ಕನ್ನಡಿಗರು ವಾಪಸ್ ಬರ್ತಾ ಇದ್ದಾರೆ. ಮಧ್ಯಾಹ್ನ 3 ಗಂಟೆಯ ಒಳಗೆ ಬೆಂಗಳೂರಿಗೆ ಕನ್ನಡಿಗರು ಆಗಮಿಸುತ್ತಾರೆ. ಮಧ್ಯಾಹ್ನ 3 ಗಂಟೆಯ ಒಳಗೆ ಬೆಂಗಳೂರಿಗೆ ಕನ್ನಡಿಗರು ಆಗಮಿಸಲಿದ್ದಾರೆ. ಇಸ್ರೇಲ್ನ ಟೆಲ್ ಅವೀವ್ನಿಂದ ಮುಂಬೈಗೆ ಆಗಮಿಸಿದೆ ಈಗ ಆಲ್ರೆಡಿ ಟೀಮ್. ಬಳಿಕ ಕೆಂಪೇಗೌಡ ಏರ್ಪೋರ್ಟ್ಗೆ ಬರ್ತಾರೆ. ಕಳೆದ 6 ದಿನಗಳಿಂದ ಇಸ್ರೇಲ್ನಲ್ಲಿ ಕನ್ನಡಿಗರು ಸಿಕ್ಕಾಕೊಂಡಿದ್ರು. ಬಿಪ್ಯಾಕ್ ಅಧ್ಯಯನಕ್ಕೆ ಅಂತ ಈ ನಿಯೋಗ ತೆರಳಿತ್ತಲ್ಲ, ಇದು ಇಸ್ರೇಲ್ನಲ್ಲಿ ಸಿಕ್ಕಾಕೊಂಡಿತ್ತು. ಕಾಂಗ್ರೆಸ್ ಮತ್ತು ಜೆಡಿಎಸ್ ಮುಖಂಡರು ಈ ನಿಯೋಗದಲ್ಲಿದ್ದರು. ಇದೀಗ ಸೇಫ್ ಆಗಿ ಬೆಂಗಳೂರಿಗೆ ಆಗಮಿಸಿದ್ದಾರೆ ನಟರಾಜ್ ಗೌಡ ಅಂಡ್ ಟೀಮ್. ಯುದ್ಧದ ಸಂದರ್ಭದಲ್ಲಿ ಬಂಕರ್ನಲ್ಲಿ ಉಳ್ಕೊಂಡಿದ್ರು ನೋಡಿ. ಈಗ ಅವರು ಮುಂಬೈಗೆ ಆಲ್ರೆಡಿ ಬಂದಿದ್ದಾರೆ. ಇಲ್ಲಿಂದ ಕೆಂಪೇಗೌಡ ಏರ್ಪೋರ್ಟ್ಗೆ ಆಗಮಿಸಲಿದ್ದಾರೆ. ಮಧ್ಯಾಹ್ನ 3 ಗಂಟೆ ಅಷ್ಟೊತ್ತಿಗೆ ಸೇಫ್ ಆಗಿ ಎಲ್ಲರೂ ಕೂಡ ಲ್ಯಾಂಡ್ ಆಗಿದ್ದಾರೆ. ಎಸ್, ನಮ್ಮ ಜೊತೆಗೆ ಇಸ್ರೇಲ್ನಿಂದ ವಾಪಸ್ ಆದಂತಹ ಸುಧೀಂದ್ರ ಅವರಿದ್ದಾರೆ ನೇರ ಸಂಪರ್ಕದಲ್ಲಿ. ಸುಧೀಂದ್ರ ಅವರೇ ನಮಸ್ಕಾರ. ಹೇಗಿದ್ದೀರಿ? ಹೌ ಆರ್ ಯು ಫೀಲಿಂಗ್? ಹೇಗಿದ್ದೀರಿ? ತುಂಬಾ ಎಕ್ಸಾಸ್ಟಿವ್ ಆಗಿತ್ತು ಜರ್ನಿ. ಯಾಕೆಂದ್ರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಬೈ ಲ್ಯಾಂಡ್ ನಾವು ಇಂಟರ್ನ್ಯಾಷನಲ್ ಬಾರ್ಡರ್ ಕ್ರಾಸ್ ಮಾಡಿ ಅಲ್ಲಿಂದ ನಾವು ಕುವೈತ್ಗೆ ಬಂದು, ಕುವೈತಿಂದ ಬಾಂಬೆಗೆ ಬಂದು, ಬಾಂಬೆಯಿಂದ ಬೆಂಗಳೂರಿಗೆ ಬೆಳಗ್ಗೆ ಫ್ಲೈಟ್ 9:45 ಇತ್ತು. ಆದ್ರೆ ಅಲ್ಲಿ ಕುವೈತಿಂದ ಬಂದಿದ್ದು ಡಿಲೇ ಆಗಿದ್ರಿಂದ ಅದನ್ನ 3:15 ಫ್ಲೈಟ್ ಗೆ ರೀಸ್ಕೆಡ್ಯೂಲ್ ಆಗಿದೆ. ಸೊ ನಾವು ಬರೋ ಅಷ್ಟೊತ್ತಿಗೆ ಬಹುಶಃ ಒಂದು 4:45-5 ಗಂಟೆ ಆಗತ್ತೆ. ಹೌದು, ಬಹಳ ದೊಡ್ಡ ರಿಲೀಫ್. ಯಾಕೆಂದ್ರೆ ನಾವು 6 ದಿನಕ್ಕೋಸ್ಕರ ಹೋಗಿದ್ದು ಪ್ರವಾಸ 11 ದಿನ 12 ದಿನ ಆಗೋಯ್ತು. ಇದೊಂಥರ ಕಡೆಗೂನುವೆ ಎಲ್ರೂ ಸಹಕಾರದಿಂದ ನಾವು ವಾಪಸ್ ಬಂದಿದ್ದು, ಸುರಕ್ಷಿತವಾಗಿ ವಾಪಸ್ ಬಂದಿದ್ದು. ಸ್ವಲ್ಪ ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಬಹುದಾ? ಅಲ್ಲಿ ಯಾವ ರೀತಿ ಇತ್ತು ಪರಿಸ್ಥಿತಿ? ನೀವ್ ಯಾವ ಸಂದರ್ಭದಲ್ಲಿ ಬಂಕರ್ಗಳಲ್ಲಿ ಹೋಗಿ ಅಡ್ಕೊಂಡು ಕುತ್ಕೊಳ್ತಾ ಇದ್ರಿ? ಅಂಡ್ ಸೈರನ್ ಯಾವಾಗ ಆಗ್ತಿತ್ತು? ಮೆಸೇಜ್ಗಳು ಹೇಗ್ ಬರ್ತಾ ಇತ್ತು? ಅಲಾರಂ ಬಂದಾಗ ಮಾತ್ರ ಬಂಕರ್ಗೆ ಹೋಗ್ಬೇಕಾಗಿತ್ತು. ಅದರ್ವೈಸ್ ನಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಇಸ್ರೇಲ್ ರಾಯಭಾರಿ. ಎಸ್ಪೆಷಲಿ ನಾನು ಮೊದಲನೇದಾಗಿ ತುಂಬು ಹೃದಯದಿಂದ ಏನು ಧನ್ಯವಾದ ತಿಳಿಸ್ತೀನಿ ಅಂದ್ರೆ, ಒಂದು ಇಸ್ರೇಲ್ ರಾಯಭಾರಿಗೆ, ಬಿಪ್ಯಾಕ್ ಸಂಸ್ಥೆಗೆ, ಕರ್ನಾಟಕ ಸರ್ಕಾರಕ್ಕೆ. ಯಾಕೆಂದ್ರೆ ನಾನು ಒಬ್ಬ ಬ್ಲಾಕ್ ಅಧ್ಯಕ್ಷ ಮತ್ತೆ ಒಬ್ಬ ವಕ್ತಾರ, ನನ್ನಂತ ಒಬ್ಬ ಇವರು ಕೂಡ ಸಚಿವರು ಸಂತೋಷ್ ಲಾಡ್ ಅವರು, ಆಮೇಲೆ ಇವರು ನಮ್ಮ ಈಶ್ವರ್ ಖಂಡ್ರೆ ಅವರು, ಇವರೆಲ್ಲ ವೈಯಕ್ತಿಕವಾಗಿ ಫೋನ್ ಮಾಡಿ, ಆಮೇಲೆ ಸಿಎಂ ಮತ್ತೆ DCM ಆಫೀಸ್ ಅವರು ಕೂಡ ನಮ್ಮ ಇವ್ರ ಜೊತೆ ಟಚ್ ಅಲ್ಲಿ ಇದ್ರು. ಆಮೇಲೆ ಎಂತೆಂತವ್ರು ಈಗ ಎಲ್ರು, ರೇವಣ್ಣ ಸಾಹೇಬ್ರು ಅವ್ರ ಮನೇಲೆ ಅವ್ರ ಪತ್ನಿ ಇದಾಗಿದ್ರು ಕೂಡ, ಡೆತ್ ಆಗಿದ್ರು ಕೂಡ ಅವ್ರು ನನಗ್ ಫೋನ್ ಮಾಡಿ ಸಮಾಧಾನ ಹೇಳಿದ್ರು. HM ರೇವಣ್ಣ ಅವರು, ಸೂರಜ್ ಜಗಡೆ ಅವರು, ಎಲ್ಲ ಸಂತೋಷ್ ಲಾಡ್ ಅವರಂತೂ 3-4 ಸಲ ಫೋನ್ ಮಾಡಿ, ಎಲ್ಲದಕ್ಕಿಂತ ಹೆಚ್ಚಾಗಿ GC ಚಂದ್ರಶೇಖರ್ ಅವರು, ನಮ್ಮ ಕಾರ್ಯಾಧ್ಯಕ್ಷರು ಮತ್ತೆ ಸಂಸದರು, ಅವರು ಇದಕ್ಕೆ MEAಗೆ, ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಪತ್ರ ಬರೆದು ನೀವು ಇಮಿಡಿಯೇಟ್ ಆಗಿ ಇವ್ರಿಗೆ ಏನಾದ್ರು ಒಂದು ಅರೇಂಜ್ ಮಾಡ್ತಕ್ಕಂತ ಫೆಸಿಲಿಟೇಷನ್ ಮಾಡ್ಕೊಡಿ ಅಂತ ಹೇಳಿ GC ಚಂದ್ರಶೇಖರ್ ಅವರು ಮಾಡಿದ್ರು. ಸೊ ಇಲ್ಲಿ ಸೂರಜ್ ಜಗಡೆ ಅವರು ಫೋನ್ ಮಾಡಿ, ಅಲ್ಲಿನ ಸ್ವಲ್ಪ ವಾತಾವರಣದ ಬಗ್ಗೆ ವಿವರಿಸಬಹುದಾ? ಅಲ್ಲಿ ನಿಮ್ಗಾದಂತ ಎಕ್ಸ್ಪೀರಿಯನ್ಸ್ ಬಗ್ಗೆ ಸ್ವಲ್ಪ ಹೇಳ್ಬೋದಾ ಪ್ಲೀಸ್? ನಿಮ್ಮ ಚೆಕ್ ಇನ್ ಟೈಮ್ ಒಳಗಡೆ ಅಲ್ಲಿ ಎಕ್ಸ್ಪೀರಿಯನ್ಸ್ ಏನು ಅಂದ್ರೆ, ಹೌದು ಬಹಳ ಒಂದು ಗಂಭೀರ ವಾತಾವರಣ ಇತ್ತು. ಸಿಕ್ಕಾಪಟ್ಟೆ ಮಿಸೈಲ್ಸ್ ಇದಾಗೋದು. ಆದ್ರೆ ಇಸ್ರೇಲ್ ಸಿಸ್ಟಮ್ ಹೆಂಗಿದೆ ಅಂದ್ರೆ, ನಮಗೆ ಸೈರನ್ ಬರೋದು. ಅಲ್ಲಿ ಇದಾದ ತಕ್ಷಣ ಸೈರನ್ ಬರ್ತಾ ಇದ್ದಂಗೆ ನಾವು ಬಂಕರ್ ಹತ್ರ ಹೋಗ್ಬಿಡ್ತಾ ಇದ್ವಿ. ಅದಾದ್ಮೇಲೆ ಸೈರನ್ ಇದಾಗಿದೆ, ಈಗ ಇಟ್ ಇಸ್ ಸೇಫ್ ಟು ಗೋ ಔಟ್ ಅಂತ ಹೇಳೋರು. ಆಮೇಲೆ ನಾವು ಹೊರಗಡೆ ಹೋಗ್ತಾ ಇದ್ವಿ. ಸೊ ನೀವಿದ್ದಂತ ಜಾಗದಲ್ಲೇ ಮಿಸೈಲ್ ಅಟ್ಯಾಕ್ ಗಳಾಗಿತ್ತಾ? ನೀವು ಅದನ್ನ ವಿಟ್ನೆಸ್ ಮಾಡಿದ್ರಾ? ಹೇಗೆ ಮೇಡಮ್, ನೀವಿದ್ದಂತ ಜಾಗದಲ್ಲಿ, ನೀವು ಯಾವ ಜಾಗದಲ್ಲಿ ಇದ್ರಿ? ಇಸ್ರೇಲ್ನ ಯಾವ ಭಾಗದಲ್ಲಿ ಇದ್ರಿ? ಅಲ್ಲಿ ಮಿಸೈಲ್ ಅಟ್ಯಾಕ್ ಆಗ್ತಾ ಇತ್ತಾ? ಹೇಗೆ? ಹೌದೌದು, ಟೆಲ್ ಅವೀವ್ ಅಲ್ಲಿ ಇದ್ವಿ. ಅಲ್ಲೇನೆ ಸುಮಾರು ಶೆಲ್ಲಿಂಗ್ಗಳಾಯ್ತು. ಸೊ ಅಲ್ಲಿನ ನಾಗರಿಕರ ಪರಿಸ್ಥಿತಿ ಹೇಗಿದೆ ಸುಧೀಂದ್ರ ಅವರೇ? ಇವತ್ತು ಒಂದು ಮಾತು ಅದನ್ನ ನಿಜವಾಗ್ಲೂ ನಾವು ಕೇಳಬೇಕು ಅಂದ್ರೆ, ಇಸ್ರೇಲ್ ಅಲ್ಲಿ ಒಂದು ಇದಿದೆ, ಒಂದು ಸಿಸ್ಟಮ್ ಇದೆ. 10ನೇ ಕ್ಲಾಸ್ ಆದ್ಮೇಲೆ, ಅಂದ್ರೆ ನಾನು ಒಂದು ಲೆಕ್ಕ ತರ ಹೇಳ್ತೇನೆ, ಅಲ್ಲಿ ಏನ್ ಹೇಳ್ತಾರೋ ಅದ್ರ ಆದ ತಕ್ಷಣ 2 ವರ್ಷ ಕಂಪಲ್ಸರಿ ಎಲ್ರು ಆರ್ಮಿಲ್ ಸೇವೆ ಮಾಡ್ಬೇಕು. ಹಂಗಾಗಿ ಅವರು ರೆಸಿಲಿಯನ್ಸ್ ಹೆಂಗಿದೆ ಅಂದ್ರೆ, ಒಂಥರ ಅವ್ರಿಗೆ ತಲೆನೇ ಕೆಡಿಸ್ಕೊಳಲ್ಲ. ಆಕ್ಚುಲಿ ಬಹಳ ಕಾಮನ್ ಆಗಿ ತಗೊಂಡು ಅದನ್ನ ಇದನ್ ಮಾಡ್ಬೋದು, ಏನು ನಾವು ಇದನ್ನ ಎದುರಿಸ್ತೀವಿ ಅಂತಕ್ಕಂತ ಒಂದು ಮೈಂಡ್ ಸೆಟ್ ಅಲ್ಲಿ ಅವ್ರು ಇದ್ದಾರೆ. ನಿಜವಾಗ್ಲೂ ಇಟ್ ಅಮೇಸಸ್ ಮೀ ಅವ್ರ ರೆಸಿಲಿಯನ್ಸ್. ಒಂದು ಲೆಕ್ಕದಲ್ಲಿ ಹೇಳೋದಾದ್ರೆ, ಯಾಕೆ ಅಂದ್ರೆ ಇಷ್ಟು ದೊಡ್ಡ ಸಂಕಟ ಅವ್ರ ಮುಂದೆ ಇದ್ರೂನುವೆ ಅಲ್ಲಿನ ಜನ,
ಇದು ಇದಾದ ತಕ್ಷಣ ಸೈರನ್ ಆದ ತಕ್ಷಣ ಎವ್ರಿಥಿಂಗ್ ವುಡ್ ಬಿಕಮ್ ವೆರಿ ನಾರ್ಮಲ್, ನಿಜವಾಗ್ಲೂ ಅಮೇಸಿಂಗ್ ಆಗಿತ್ತು ಅದೊಂದು ಅವ್ರದ್ದು ಮನೋಭಾವನ ನೋಡಕ್ಕೆ. ಓಕೆ, ಅಂಡ್ ಸೇಫ್ ಆಗಿ ಬರ್ತಾ ಇದ್ದೀರಿ, ಪ್ಲೀಸ್ ದಯವಿಟ್ಟು ಸೇಫ್ ಆಗಿ ಬನ್ನಿ. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪವರ್ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ.